ಕಡ್ಲಿ ಬೇಳೆ ಹೊಡೆಯುವ ಕಾರ್ಯಕ್ರಮ ನಮ್ಮ ಮನೆಯಲ್ಲಿ ನಡೆದೈತಿ. ಎಲ್ಲಾರು ಗಿರ್ನಿಗೆ ಹೋಗಿ ಬ್ಯಾಳಿ ಹೊಡಸ್ಕೊಂಡ್ ಬರ್ತಾರ. ನಮ್ಮ ಮನ್ಯಾಗ ಹೆಂಗ್ ನೋಡ್ರಿ, ಮನ್ಯಾಗ ಹೊಡಿತಾರ. ಅಂಡೆ ಬುಟ್ಟಿ ಮುಂದಿಟ್ಕೊಂಡ್ ಏನ್ ಮಾಡಾಕ್ತಾವ ನೋಡ್ರಿ. ಒಲಿಪತ್ತೀನಿ ನೀನು ಕೆಟ್ಟ ಬಿಸಿಲ ಹುಳಿ ತಲೆ ನುಸ್ತತ್ ಮತ್. ಚಾರ್ಲಿ 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 ಹೇಳ ಸರಿ ಕಡೆ. ಹೇ ಬಿಸಿಲ ಎದಕ್ತೈತಿ ಅಂದ ಹುಳಿ ಮಾವಿನಕಾಯಿ. ಹಾ ಅಡಿಗೆ ಮಾಡ್ಕೊಂಡು ಕೂಳ್ ತಿನ್ನಂಗಲ್ಲ ಏನು ಮನೆ ಹುಳಿ ತಿನ್ಕೊತ್ಕೊಂಡ್ರು. ಅಡಿಗೆನೂ ಮಾಡಿಲ್ಲ ನೋಡ್ರಿ, ಊಟ ಏನೂ ಮಾಡಿಲ್ಲ, ಉಪವಾಸನ. ಅದನ್ನೇನು ಮಾವಿನಕಾಯಿ ಮಾಡಿ ಏನು ಕೊಬ್ಬರಿ ಮಾಡ್ಯಾವ ನಮ್ಮನೆ ಗಬ ಗಬ ತಿನ್ನಾಕ. ತಿನ್ ಗಿಡದಾನ ಇಷ್ಟು ಮಾವಿನಕಾಯಿನ ಆಗಿ ಮಾಡಿದ್ರಿ ಇವ್ರು. ತಿನ್ ಮಾಡೋದು ತಿನ್ನೋದು ತೊಳಿದು. ಇದನ್ನೊಂದು ತೊಗೊಂಬಂದತ್ ನೋಡ್ರಿ ಮಾವಿನ ಕುಂಡ್ರಾಕ. ಈಕಿ ಮಾರಾಣಿಗೆ ಇರ್ಲಿ. ಇದನ್ನೇನು ತಂದನ ಇದ ಕಲರ್ ಅರಿವಿ ಹಾಕೊಳಕತ್ತಾಳಿ ತಂದಾಗಿಂದ. ಏಟು ಬಿಸಿಲ ಬಡಿಯಾಕತ್ತೈತಪ್ಪ ಈಗ, ಕಬ್ಬು ಎಲ್ಲ ಒಣಗಾಕತ್ತು ಹೆಂಗ ಇನ್ನ. ಎರಡು ದಿನ ಲೈನ್ ಕಾಡಿದ್ರು, 2 ದಿನ ಈದಾತು ನಡಿ. ಮಾವಿನ ಹಣ್ಣಿನಕ್ಕಿಂತ ರುಚಿ ಬಾಳ. ನಾ ಕೌಸ್ಗ ತೊಗೊಂಬರಕ್ ಹೋಗ್ಕಂತಡಿ. ಗೌರಿ ತಿನ್ನೋದಿಲ್ಲ, ಹಾಲು ಕೊಡ್ತಾಳಿಲ್ಲ. ಅಯ್ಯ 3 ಹೊತ್ತು ಊಟ ಮಾಡಿಲ್ಲ ಅಂದ್ರೂ ನಿನಗೆ ಅಷ್ಟ ನೀ ಮಾಡ್ಕೊಂಡು ತಿಂದು. ಮತ್ತು ಈಗ ಚಾ ಕುಡಿಯೋಕೆ ಜೀವ ಮರಗ್ತದಂತ. ಮರಗೋಲ್ತಾನ ಯಾಕಡಿಂದ ಮರಗ್ತತಿ. ಬೇಡ ಇಲ್ಲೇಡ ಇವನು ಕೇರ್ತಾನೆ. ಅದೇ ಇವನು ಇಲ್ಲ ಇಡು ಬಾಂಡೆ ಸಾಮಾನು ತಗೊಂಡು ನೋಡಿ ಜಳ ಐತಿ ಪಾಪ. ಏನ್ರಿ ಕೆಲಸ ಮಾಡಬೇಕಲ್ಲ, ನಂಗೋ ಬೇಸರಕ್ಕೆತ್ ಮಾಡಿ ಇಲ್ಲಿದ್ದು ಮನೆ ಕೆಲಸ ಜಾಸ್ತಿ ಇದ್ದಾಗ
ಸೀರೆ ಬಿಸ್ನೆಸ್ ಆಗಂಗಿಲ್ಲ. ಪಾಪ ಕಸ್ಟಮರ್ ಬೈತಿರ್ತಾರೆ ಕೆಲವ್ರು. ರಿಪ್ಲೈನೇ ಮಾಡಲ್ರಿ ನೀವು, ಕಾಲ್ ಮಾಡಂಗಿಲ್ಲ, ಕಾಲ್ ರಿಸೀವ್ ಮಾಡಂಗಿಲ್ಲ. ತಗೋ ಬುಟ್ಟಿ ಏನು ಮಾಡ್ಬೇಕಲ್ಪ, ಕೈ ಆಡೋದವು ಮಾಡೋ ನಾಲ್ಕದಾವ ಅಂತಂದ್ರೆ ಕೈ ನಿನಗೆ ಎಡ ಕೊಟ್ಟಾನ ಅಂತೀವಲ್ಲ, ಮಾಡೋ ಕೈ ಆಡೋದವು. ಹಂಗ ಎಲ್ಲರಿಗೂ ನಾಲ್ಕು ಅದಾವ, ನಿನಗೆ ಯಾಕೆ ಎಡ ಕೊಟ್ಟಾನ? ನಂಗೆ ಎಡ ಕೈ ಇದ್ರೂ 10 ಮಂದಿ ಕೆಲಸ ಮಾಡ್ತೇನೆ, 10 ಮಂದಿ ಸಾಕು ಅಷ್ಟು ದುಡಿತೇನೆ. ಬರೀ ಚಾ ಕುಡಿನಂತ ಪಿಗ್ಮೆಂಟೇಷನ್ ಮತ್ತು ಹಂಗೆ ಆಗತ್ತಿಲ್ಲ ಅನ್ಕೋಬೇಕಷ್ಟ. ಚಾ ಚಲ್ಕೊಂಡು ನನ್ನ ಮಾವು ಗೊತ್ತಿಲ್ಲ. ನಮ್ದ್ರಿ ಗೊತ್ತಿಲ್ರಿ, ಸ್ಪೆಷಲ್ ಆಗಿ ಜಗಳ ಇರೋದು. ಚಾ ಕುಡಿದು ಬಿಟ್ಟೆ ನಾನು. ಯಾವಾಗಾರ ಕುಡಿತೀನಿ ಚಾ. ಹೌದು, ಬ್ಯಾಳಿ ಹಿಂಗೆ ತಗ್ಗದು ನೀರಾಗ ಹಾಕಿವಲ್ಲ, ಅವ ಅಂಗಡಿಯಾಗ ನೀರು ಹಾಕಿರೋದಿಲ್ಲ. ಇಲ್ಲ ಅನಿಸ್ತತಪ್ಪ ಅವನು. ಅವ್ರು ಹಿಂಗೆ ಇರಂಗಿಲ್ಲ ಅದಕ್ಕಂತ. ಆ್ಯಕ್ಚುಲಿ ಹಾಕ್ಬಾರ್ದೇನೋ ಅವನು. ಬ್ಯಾಳೆ ಒಡೆದ ಅಲ್ಲಿ ಹಂಗೆ ಸಾನಿಗೆ ಹಾಕಿಟ್ಟೇನಿ. ಇನ್ನೊಂದು ಚಟ ಕೇರ್ಬೇಕು, ತೌಡು ಬೇರೆ ಬ್ಯಾಳೆ ಬೇರೆ ಮಾಡ್ಬೇಕು. ಇನ್ನೂ ಒಂದು ಬುಟ್ಟಿ ತೊಗರಿ ಅದಾವೆ, ಅವನ್ನ ನೆನೆ ಹಾಕಿಟ್ಟೇನೆ. ಅವನೊಂದು ಸ್ವಲ್ಪ ಹಸನ್ ಮಾಡ್ಕೋಬೇಕು. ಇವತ್ತಿನ ಆಗಂಗಿಲ್ಲಪ್ಪ, ನಡಾನು ಸಾಕಾಗ್ತಂದು. ಇನ್ನು ನಾಳೆ ಕತೆ ಹೋಗತ್ತೆ ಗೊತ್ತ. ನಾ ಹೆಂಗೆ ಮನುಷ್ಯ ಇವು ಆ ಹುಡುಗಿ ಮಾಡ್ತಂದ್ರೆ ಬರೀ ಉಪ್ಪು ಇರ್ತೈತೆ. ನಾವು ಜಾಸ್ತಿ ಕುದಿಸ್ತೇವಿ, ನೀ ಕುದಿಸಂಗಿಲ್ಲ ಅಷ್ಟ. ಚಲೋ ಆಗೋದ ಮಾಡ್ಬೇಕಲ್ಲ, ಜಾಸ್ತಿ ಕುದಿಸ್ಬೇಕತ್ತ ಏನೈತಿ. ಸ್ವಲ್ಪ ಮೊದಲ ನೀರು ಚಾಪುಡಿ ಅಷ್ಟ ಹಾಕಿ ಕಳ ಕುದಿಸ್ಬೇಕು. ಚಾಪುಡಿದೊಳಗಿಂದ ಎಲ್ಲ ಬಿಡೋಂಗ. ಅದೆಲ್ಲ ಅಲ್ಲೇ ಸುಟ್ಟು ಹೋಗಿರ್ಬೇಕು. ಈ ಕಡೆ ಹಾಲು ಸುರಿ ತೊಗೊಂಬೋದು, ಅದಕ್ಕೆ ಉಪ್ಪು ಹೋಗ್ಬೇಕಾಗ್ತದೆ. ಕಣ್ಣು ನೋಡ್ರಿ ನಾನು ಎಷ್ಟಿದಾಗ ಕಾಣಿಸ್ತೈತಲ್ಲ. ಚಾಪುಡಿನೇ ಬರ್ತಿಲ್ಲ. ಇವತ್ತಿನ ಲಾಗ್ ನಿಮ್ಗೆ ಹೆಂಗೆ ಅನಿಸ್ತಂತ ಹೇಳ್ರಿ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸ್ದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಯಪ್ಪ ಇಲ್ಲೇ ಮಕ್ಕಳಂಗೆ ಹೊಡೆ ನನಗೆ ಹೊಡೆ ಆಗೋದೈತೆ. ಯಾಕೋ ಕೆಲಸ ಮಾಡಿ ಸುಸ್ತು. ಜೀವನ ಹೆಂಗೈತೆ ನೋಡ್ರಿ, ಏನು ಮಾಡೋದು. ನಾವು ನಮ್ಮ ಇಷ್ಟದಂಗೆ ನಾವು ಬದುಕಬೇಕಂತಂದ್ರೆ ದುಡಿಲೇಬೇಕು, ಎಫರ್ಟ್ ಹಾಕ್ಲೇಬೇಕು, ಕಷ್ಟಪಡಲೇಬೇಕು. ಕಷ್ಟಪಟ್ಟಾಗ ದೇವ್ರೊಂದು ತುತ್ತು ಅನ್ನ ಕೊಡ್ತಾನಂತ ತಿನ್ನಕ್ಕೆ. ನನಗೆ ಕಣ್ಣಿನ ಸಮಸ್ಯೆನೇ ಜಾಸ್ತಿ. ಆಮ್ಯಾಗ ಸಿಗ್ತೇನೆ ರೀ. ಸೀರೆ ಬಿಸ್ನೆಸ್ ಹಿಂಗೆ ನೋಡ್ರಿ. ಫೋಟೋಶೂಟ್ ಮಾಡೋದು, ಸೇಲ್ ಆಗಿತ್ತು, ಸೇಲ್ ಆಗಲಾರ್ದು. ನಮ್ಮ ಸೀರೆ ಬಿಸ್ನೆಸ್ ಅಂದ್ರೆ ಹಿಂಗೈತೆ ನೋಡ್ರಿ. ಫೋಟೋ ತೆಗೆದು ವಿಡಿಯೋ ಮಾಡೋದು, ದೋಸೆ ಹೆಂಗೆ ಜೋಡಿಸೋದು, ತೆಗೆದು ಇಡೋದು. ಮಸ್ತ್ ಸೀರೆ ಅದ ನೋಡ್ರಿ. ಯಾರ್ಯಾರು ಬೇಕಾದ್ರೆ ಹೇಳ್ರಿ. ಕನಸು ಸೀರೆ ನೋಡ್ರಿ, ಕನಸು ಸೀರೆ. ಟೈಮ್ ಈಗ ಇನ್ನೂ 6 ಗಂಟೆ ಆಗಿಲ್ಲ, 5:56 ಆಗೈತಿ. ಇಷ್ಟೊತ್ತಿನ ಎಷ್ಟು ಚಂದ ಚಿಲಿಪಿಲಿ ಸೌಂಡು ಅಂತಂದ್ರೆ ಇಲ್ಲೊಂದು ಗೊಬ್ಬಿ ಕುಂತಿತ್ತು. ಅದು ನಾನು ಬರಂತಲೇ ಹಾರಿ ಹೋತು. ಅದಲ್ಲಿ ಗಿಡದಾಗ ಹೋಗೋಣಂತಲೇ ಇಷ್ಟು ಗೋಬಿಗಳೆಲ್ಲನೂ ಇಲ್ಲ ಟೆಂಟ್ ಹಾಕಿಬಿಟ್ಟಿರ್ತಾವೆ ನಮ್ಮ ಮನೆ ಹತ್ರನ. ಹೆಣಿಚಿ ಗೊಬ್ಬಿ ನೋಡ್ರಿ. ಸೂರ್ಯದೇವ ಉದಯಿಸಾಕತ್ತಾನ.
ನಮ್ಮ ಯಜಮಾನ್ರು ನಾವು ವಾಕಿಂಗ್ ಹೋಗಿದ್ವಿ ಒಂದು ಅರ್ಧ ತಾಸು ಇಷ್ಟ. ಮುಳಕ್ಕೈತ್ಯಾ ಎಲ್ಲ ಫುಲ್ ಹೆಂಗಾಗ್ಬಿಟ್ಟೈತೆ ನೋಡ್ರಿ, ಮಾಡಾಗೆಲ್ಲ ಫುಲ್ ಆರೆಂಜ್ ಕಲರ್. ಸೂರ್ಯೋದಯ ಆಗ್ಬೇಕಾದ್ರೆ ಹಿಂಗೆ ಆಕೈತಿ, ಇಲ್ಲ ಅಂತಲ್ಲ, ಸೂರ್ಯಾಸ್ತ ಆಗ್ಬೇಕಾದ್ರೆ ಹಿಂಗೆ. ನಮ್ಮ ತೆಂಗಿನ ಗಿಡಗಳು ಎಷ್ಟು ಚೆನ್ನಾಗಿ ಕಾಣಿಸ್ತಾವೆ ನೋಡ್ರಿ. ಕರೆಂಟ್ ಬೆಳಗ್ಗೆ 4 ಗಂಟೆಗೆ ಬಂದು 11 ಗಂಟೆಗೆ ಹೊಕ್ಕಾವು. ನಮ್ಮ ಯಜಮಾನ್ರನ್ನು ಮಕ್ಕೊಂದಾರ. ಓ ಓ ಓ ಓ ಈ ಕಲ ತೆಗಿಯಕ್ಕೆ ಇದಕ್ಕೆ ಬರ್ತೈತಿ, ಇಲ್ಲೇ ಹಾವು ಬಂದಿರ್ತಾರೆ. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್. ಹೇಳು, ಬೆಳಕಾಗೈತಿ. ಗುಡ್ ಮಾರ್ನಿಂಗ್ ಪುಟ್ಟ, ಲವ್ ಯು. ಅಯ್ಯ ನನಗ ಹೂ ಕೊಡ್ಸಕ್ಕಾಗಲ್ಲ, ಕೊಡ್ತೇನೆ, ಕೊಡಿಲ್ ಮಮ್ಮಿ ಅಂತ. ಇವ್ ಪೊನ್ಸಿದವ, ಇವ್ ಕಟ್ಟಿದ್ದವ, ಅವ್ ಕೊಡ್ತಾವ ಮಗನ, ಅವ್ ಬೇಡ ನಂಗೆ ಇವ್ ಬೇಕು. ಕೊರಿಯರ್ ಮಾಡ್ಬೇಕಾ ಈಗ ಕಂಟಿನ್ಯೂ 1 ವಾರ ಬರೀ ಸುದ್ದಿ ಪೋಸ್ಟ್ ಆಫೀಸ್ ಹಾಕಿದಾವೆ. ಕೊರಿಯರ್ ಹಾಕಿದ್ರೆ ಜಲ್ದಿ ಹೋಗ್ತಾವ, ಕಸ್ಟಮರ್ ಜಲ್ದಿ ಬರುತ್ತಾವ ಅಂತ ಹೇಳಿದ ಕೊರಿಯರ್ ಮಾಡಿ ನಮಗೆ ಕೆಲಸ ಐತಿ, ಕೆಲಸ ಒಬ್ಬರಿಗೆ ಒಬ್ಬರ ಕಸ್ಟಮರ್ಗೆ ಒಂದು 5 ಸರಿ ಬೇಕಾಗಲ್ಲ. ನಮ್ಮ ಹತ್ರ ಯಾವ ಕಲೆಕ್ಷನ್ ರೆಡಿ ಆಕ್ಕವು ಅಂತೇಳಿ ಪ್ರತಿಯೊಂದು ಕಲೆಕ್ಷನ್ ತೋರಿಸ್ತೀವಿ. ಓಪನ್ ಮಾಡಿ ಏನು ತೋರಿಸಂಗಿಲ್ಲ, ನೀವು ನೋಡ್ಕೊಂಡ್ ಬರ್ಬೋದ. ಜಸ್ಟ್ ಇವನ್ನೆಲ್ಲ ಸೀರೆಗಳನ್ನು ಕ್ಲೋಸಪ್ ಅಲ್ಲಿ ತೋರಿಸ್ತೀವಿ. ನಿಮ್ಗೆ ಎಷ್ಟೇ ಕ್ವಾಂಟಿಟಿಯಲ್ಲಿ ಬೇಕಿದ್ರು ನಾವು ಕಳಿಸ್ತೇವೆ. ಆನ್ಲೈನ್ ಪೇಮೆಂಟ್ ಇರ್ತೈತಿ. ಹೊಸದಾಗಿ ಯಾರು ಬಿಸ್ನೆಸ್ ಮಾಡ್ತೇನೆ ಅನ್ನೋರಿಗೆ ನಮ್ಮ ಕಡೆಯಿಂದ ಫುಲ್ ಸಪೋರ್ಟ್ ಇರ್ತೈತಿ. ಹೋಲ್ಸೇಲ್ ಪ್ರೈಸಲ್ಲಿ ಕೊಡ್ತೇವೆ, ರಿಟೇಲ್ ಕೊಡ್ತೇವೆ. ಕ್ವಾಂಟಿಟಿಯಲ್ಲಿ ತಗೊಂಡ್ರೆ ಹೋಲ್ಸೇಲ್ ಪ್ರೈಸ್ ಇರ್ತೈತಿ. ನೀವು ಕಲೆಕ್ಷನ್ ಎಲ್ಲ ನೋಡ್ಕೊಂಡ್ ಬರ್ರಿ. ಇಳಕಲ್ ಸೀರೆಗಳಿಗೆ ಅದರದೇ ಆದ ಗತ್ತು ಗಾಂಭೀರ್ಯ ಐತಂತಲೇ ಹೇಳ್ಬೋದು. ಜಿ ಐ ಟ್ಯಾಗ್ ಏನು ಪಡೆದೈತಲ್ಲ, ಅದರಲ್ಲಿ ಇಳಕಲ್ ಸೀರೆ ಕೂಡ ಒಂದು. ಇಳಕಲ್ ಸೀರೆ, ಗಜೇಂದ್ರದ ಗಢದ ಸೀರೆ, ಮತ್ತು ಮೊಳಕಾಲ್ಮೂರು ಸೀರೆ, ಈ ಥರ ಮೈಸೂರು ಸಿಲ್ಕ ಮತ್ತು ಉಡುಪಿ ಸೀರೆ, ಈ ಥರ ಕೆಲವೊಂದಿಷ್ಟು ಸೀರೆಗಳು ನಮ್ಮ ಕರ್ನಾಟಕದಲ್ಲಿ ಜಿ ಐ ಟ್ಯಾಗನ್ನು ಪಡೆದುಕೊಂಡವ. ಅವಕ್ಕೂರದೇ ಆದ ಒಂದು ಗತ್ತು ಐತಂತಲೇ ಹೇಳ್ತೀನಿ. ನಮ್ಮ ದೇಶದಲ್ಲಿ ಅಷ್ಟೇ ಅಲ್ಲದೆ ಜಗತ್ತಿನಾದ್ಯಂತ ವಿಶ್ವವಿಖ್ಯಾತಿ ಅಂತ ಹೆಸರು ಪಡೆದಿರುವಂಥ ಇಳಕಲ್ ಸೀರೆ ಕಲೆಕ್ಷನ್ 1 2 ಎಷ್ಟೊಂದು ಬೇರೆ ಬೇರೆ ಥರ ಸೀರೆಗಳು ಎಲ್ಲ ಸಿಗ್ತಾವೆ. ಈಗ ಮೋಸ್ಟ್ ಹೈಲಿ ಟ್ರೆಂಡಿಂಗ್ ಸೀರೆ ಅಂತ ಅಂದರೆ ಟಮ್ ಚೆಕ್ಸ್ ನೋಡ್ರಿ. ಅವು ಸೀರೆ ಬಂದ ಒಂದು ಹತ್ತತ್ರ ಅಂದ್ರೆ 1.5 ವರ್ಷ ಆಗಕ್ಕೆ ಬಂತಂತ ಅನಿಸ್ತೈತಿ, ಅಥವಾ ಜಾಸ್ತಿ ಆತಂತ ಅನಿಸ್ತೈತಿನೋ. ಇನ್ನೂ ಸಹಿತ ಅವ್ಕೂರ್ದ ಡಿಮ್ಯಾಂಡ್ ಮುಗಿದಿಲ್ಲ, ಇನ್ನೂ ಅವ್ಕೂರ್ದ ಟ್ರೆಂಡ್ ಮುಗಿದಿಲ್ಲ. ಅಷ್ಟೊಂದು ಕಲೆಕ್ಷನ್. ಮತ್ತು ಅದಕ್ಕೆ ಯೂಸ್ ಮಾಡುವಂಥ ಕೋನಸ್ ನೋಡ್ಬೋದಿಲ್ಲ. ಯಾವ್ಯಾವ ಥರ ದಾರ ಇರುತ್ತೆ, ಅದನ್ನು ಹೆಂಗೆ ಇದನ್ನು ಮಾಡಿ ಇಟ್ಟಿರ್ತಾರೆ, ಸ್ಟೋರ್ ಮಾಡಿ ಇಟ್ಟಿರ್ತೈತೆ. ನಾನು ಪೈನಾಪಲ್ ಜ್ಯೂಸ್ ಕುಡಿಯೋಕ್ಕಂತ ಬಂದಿದ್ದೆ. ನಂಗೆ ಪೈನಾಪಲ್ ಕಾಡ್ ಇಷ್ಟ. ಇಳಕಲ್ ಸೀರೆನ ನೋಡ್ಕೊಂಬಂದಿರಲ್ಲ, ನಮ್ಮದೇ ಪ್ರೊಡಕ್ಷನಲ್ಲಿ ರೆಡಿ ಆಗ್ತಿರೋವಂಥ ಕಲೆಕ್ಷನ್ಗಳು ಕೆಲವೊಂದಿಷ್ಟು ತೋರಿಸಿ. ನಾನು ಇನ್ನೂ ಕೆಲವೊಂದಿಷ್ಟು ಕ್ಲಿಯರಾಗಿ ನಿಮ್ಗೆ ಗೊತ್ತಾಗಿಲ್ಲ. ಕೃಷ್ಣವೇಣಿ ಇನ್ಸ್ಟಾಗ್ರಾಮ್ ಪೇಜ್ ಐತೆ ನಮ್ದು, ಕೃಷ್ಣವೇಣಿ ಸಾರಿ ಅಂತೇಳಿ. ಫೇಸ್ಬುಕ್ ಪೇಜ್ ಕೂಡ ಐತಿ, ನೀವು ಅಲ್ಲೇ ಫಾಲೋ ಮಾಡಿದ್ರಂದ್ರೆ ಮತ್ತು ರೆಗ್ಯುಲರ್ ಅಪ್ಡೇಟ್ ಸಿಗುತ್ತೆ. ನಾನು ಕೊಲಾಬ್ ಮಾಡಿರ್ತೀನಿ. ಯೂಟ್ಯೂಬ್ ಚಾನಲು ಸಹಿತ ಐತಿ ನಮ್ದು, ಕೃಷ್ಣವೇಣಿ ಸಾರಿ ಅನ್ನೋದು. ಅದನ್ನ ಸಹಿತ ನೀವು ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಂದ್ರೆ ನಿಮ್ಗೆ ರೆಗ್ಯುಲರ್ ಅಪ್ಡೇಟ್ ಸಿಗ್ತೈತಿ. ನಿಮ್ಗೆ ಎಷ್ಟೇ ಕ್ವಾಂಟಿಟಿಲಿ ಬೇಕಿದ್ರು ನಾವು ಕಳಿಸ್ತೇವೆ. ಮತ್ತು ಇಳಕಲ್ ಸೀರೆ ಟ್ರೆಡಿಷ್ನಲ್ ಸೀರೆ ಅಷ್ಟನ್ನು ನಾವು ನಮ್ಮೆಲ್ಲಪ್ಪ ಇಲ್ಲಿ ಹಳ್ಳ ಐತಲ್ಲ, ಹಳ್ಳದೊಳಗೆ ನೇರ್ಲೆಹಣ್ಣಿನ ಗಿಡ ಹಚ್ಚನಂತ ತೆಗ್ ಭಾಳಷ್ಟು ತೆಗ್ದಿಲ್ಲಪ್ಪ. ಎಲ್ಲೈತಿ
ಅದಕ್ಕೆ ಹಚ್ಚೋಕತ್ತ ಅಲ್ಲಿ ಅಲ್ಲಿ ಹಚ್ಚನ ಅದಕ್ಕೆ ಡ್ರಿಪ್ಪಿನ ಪೈಪ್ ಜೋಡ್ಸ್ಯಾಣಿಲ್ಲ ಮಣ್ಣಿ ಅದು ಡ್ರಿಪ್ಪಿನ ಪೈಪ್ ಎಲ್ಲ ಕಟ್ಟಾಗ್ಬಿಟ್ಟೈತಿ ನೀರಲ್ಲೆಲ್ಲ ವೇಸ್ಟ್ ಆಗೈತಿ ಈಗ ಮತ್ತೊಂದು ಡ್ರಿಪ್ಪಿನ ಪೈಪ್ ಹಾಕಾಕತ್ತಾನ. ಇದು ಏನಂತಾರಂತಂದ್ರೆ ಮುಳ್ಳು ಇನ್ನಟ್ಟು ಹಚ್ಬೇಕಪ್ಪ ಅವ್ರು ಆಡಾತಿ ಬಿಡ್ತಾರೆ ಇಲ್ಲಿ. ಇದೊಂದು ಇನ್ನೊಂದು ಎರಡು ಒಂದು ಕಡೆ ಹಚ್ಚಿ ಬೇರೆ ಬೇರೆ ಹಚ್ಬೇಕಪ್ಪ. ಹೋದ್ಸಲ ನಮ್ಮ ಮನೆಯವ್ರು ಹಚ್ಚಿದ್ರೆ ಮಳೆನೇ ಆಗಲಿಲ್ಲ. ಅದು ಅವಾಗ ಏನು ಇದ್ರಕ್ಕಿಲ್ಲ, ಕಬ್ಬತ್ತು ಇದ್ರಕ್ಕಿಲ್ಲ. ಹಂಗಾಗಿ ಹೇಳಿ ಅವ್ನು ನಿಮ್ಮ ದೊಡ್ಡಪ್ಪಾಗ ಡ್ರಿಪ್ಪಿನ ಪೈಪ್ ಹಾಕ್ತಾನಂತ. ಹೌದಣ್ಣ. ಹಾಂ ಅಲ್ಲೆಲ್ಲಿ ಹಾಕಾಕೈತಿ. ಇದು ಸುಮ್ಮನೆ ಹಳ್ಳ ಐತಿ. ಇದು ಇನ್ನು ಯಾರಂತ ಗೊತ್ತಿಲ್ಲ. ಹಳ್ಳ ನೀರು ಹೋಗ್ತೈತಿ. ಇದು ಸುಮ್ಮ ಇರಲಿ ಅಂತ ಮನೆ ಮುಂದೆ ಮತ್ತು ಹೊಲಗೊಳಗ ಇನ್ನು ಹಚ್ಚಬಾರ್ದು ಅಂತ ಹೇಳ್ತಾರೆ. ಹಾಗಾಗಿ ಇಲ್ಲಿ ಹಳ್ಳ ಐತಲ್ಲ, ಹಳ್ಳಕ್ಕೆ ಹಚ್ಚಾಕತ್ತಿ. ಒಂದಿಷ್ಟು ಮಳೆ ಆತಂದ್ರೆ ನಾವು ತಿಂದು ಹೋಗಿತ್ತಲ್ಲ ಬೀಜೆಲ್ಲ ಹುಟ್ಟಿರ್ತಾವೆ, ಅವಾಗೂ ಏಕ ಹಚ್ಬೇಕಂತ ಅಂದ್ಕೊಂಡೇವಿ. ನೋಡೋಣಂತ್ರಿ. ಮಾಡತ್ತಪ್ಪ ನೀರು ಅಲ್ಲೆಲ್ಲ ಇನ್ನೊಂದು ಕಂಟಿ ಇದ್ರೆ ಕಂಟಿ ಹೇಳೋದೋಗಿ ಅದ್ರ ಮ್ಯಾಗ ಅಂದ್ರೆ ಆಳ ಬಿಟ್ಟಿರ್ತಾರೆ. ಇಲ್ಲೇ ಇರ್ಲಿ ಬಾ ಬೈತಾನೆ ಮತ್ತೆ. ನಾನು ನೋಡೇ ಇಲ್ಲ ಅದು. ಹಾಂ ಅಲ್ಲಿ ಇದನ್ನ ಜಿಗಟ್ಪಟ್ಟೆ ಸುತ್ತು ಅಂತ ಹೇಳಪ್ಪ ಇಕ್ಕಟ್ಟು ಅದಿಲ್ಲ. ಕಟ್ಟಿಬಿಟ್ಟು ಸಾವ್ಕಾಸ ಇದನ್ನ ತಗೋ. ಇಲ್ಲ ಅಂದ್ರೆ ಇಲ್ಲ ಐತೆ ನೋಡಿ ಪೈಪಿನ ಅಂತಲ್ಲ ಅಲ್ಲಿ. ಹಾಂ ಚದರಂಗಿ ಗಿಡ ನೋಡ್ರಿ ಎಷ್ಟು ದೊಡ್ಡ ಅದು. ಮಳೆ ಆತಂದ್ರೆ ದೊಡ್ಡ ಅಗಿ ಸಿಗ್ತಾವಲ್ಲ ಎಲ್ಲಪ್ಪ. ದೊಡ್ಡ ಒಂದಿಷ್ಟು ಅಗಿ ತೊಗೊಂಬ ಹಚ್ತಾನಳ. ಹೌದಿಲ್ಲ. ದೊಡ್ಡ ಹಚ್ಚಿದ ಲಗುನ ಹಣ್ಣು ಆಗ್ಬಿಡ್ತಾವ. ನೀ ಬರ್ತೀಪ್ಪ ನಾವು ಹೋಗ್ಲಾ. ಕಲಿ ಮಕ್ಕಳಿಗೆ ಟೀಚರ್ಸ್ಗಳು ಪಾಠ ಮಾಡಿದ್ರೆ ಯಾವ ಮಕ್ಕಳು ಕಲಿಯೋದಿಲ್ಲ. ನಮ್ಮ ಮನೆಯವರು ಎಲ್ಲಪ್ಪ ಕೂಡಿ ಗಳೆ ಹೊಡೆಸ್ ಸರ್ತಿಗ ನಮ್ಮ ಹೊಲ್ದಾಗ ಇಷ್ಟು ಕಲ್ಲ ಇದಕ್ಕವ. ಇವಿನ್ನೂ ಅರ್ಧ ಹೊಲ್ದಾಗಿನೂ ಖಾಲಿ ಆಗ್ಯಾವ. ಇಲ್ಲಿ ಇನ್ನೂ ಅರ್ಧ ಅದಾವ. ಮತ್ತು ಈ ಕಟ್ಟ್ಯಾಗನು ಹಂಗದ. ಪ್ರತಿ ಸಲಾನು ದೊಡ್ಡ ದೊಡ್ಡ ಕಲ್ಲು ಇದಕ್ಕಾವ. ನಮ್ಮ ಮನೆಯವ್ರಿಗೆ ಸಿಟ್ಟು ಭಾಳ ಐತಿ. ಅದನ್ನ ಕಡಿಮೆ ಮಾಡಾಕ ಏನಾದರೂ ಮೆಡಿಷನ್ ಇದ್ರೆ ಹೇಳ್ರಿ. ಮಕ್ಕಳಿಗೂ ಹಂಗ ಮಾಡ್ತಾರ, ನನಗೂ ಹಂಗ ಮಾಡ್ತಾರ. ಹಂಗ ಟ್ಯಾಕ್ಟರ್ ಕಲಿಯೋ ಆಸೆ. ಸಾಲಿ ಬಿಟ್ಟು ಅದೇನೋ ಶಾಣ್ಯರಾಗ್ರಪ್ಪ ಅಂತಂದ್ರೆ ಹಲೋ ಸಾಯಂಕಾಲ ಇಲ್ಲ ಬಡವರ್ಕಾಗಲ್ಲ ಒಂದು ಅಂಗಡಿಯಾಗಿಟ್ಟು ಬರ್ತೀವಿ. ನೀನು ಬಂದು ಫೋನ್ ಹಚ್ತೀನಿ. ನೀನ ಬರ್ತಿ? ಹೌದು. ನೀನು ಬಂದು ಫೋನ್ ಹಚ್ಚು ಅಲ್ಲಿ ಎಲ್ಲಿಟ್ಟೇವೆ ಅಂತ ಹೇಳ್ತೀವಿ. ಈಗ ನಮ್ಮ ಮನೆಯವರು ಇಲ್ಲಿ ಬಡವರಿಗೆ ಹೋಗ್ತಾರ, ಅಲ್ಲಿ ಕೊಡ್ತಾರ. ನೀ ಬಂದು ಫೋನ್ ಹಚ್ಚಿದೆ ಅಂದ್ರೆ ನೀದು ನಾರ್ಮಲ್ ಕಾಲ್ ರಿಸೀವ್ ಮಾಡಲಿಲ್ಲ ಅಂದ್ರೆ ವಾಟ್ಸಪ್ ಕಾಲ್ ಮಾಡಿಬಿಡು. ಇವತ್ತು ಕೊಟ್ಟು ಬಂದಿರ್ತೈತೆ ನೋಡಿ. ಹಂಗಾದ್ರೆ ಬಡಗರಿಗೆ ಆದ್ರೆ ಕೊಡ್ತೇವಿ. ಅಲ್ಲಿ ಲೋಕಾಪುರಕ್ಕೆ ಅಂತಂದ್ರೆ ಅದೇ ಹೋದ್ರೆ ಕೊಟ್ಟು ತೊಗೊಂಡು ಹೋಗ್ತಾರ. ಹೋಗಲಿಲ್ಲ ಅಂದ್ರೆ ಇಲ್ಲ. ಅದಕ್ಕೆ ಹಾಂ ಸರಿ. ಮಧ್ಯಾಹ್ನ 2 ಗಂಟೆ ಅಥವಾ 1 ಗಂಟೆಗೆ ಫೋನ್ ಹಚ್ತೇನೆ.